ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕನ್ನಡ ಡಿಂಡಿಮ ಪ್ರತಿಷ್ಠಾಪನೆ ವತಿಯಿಂದ ಸಹಸ್ರ ಕಂಠಗಾನ ವೈಭವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಗಾಯಕರು ಪಂಚಪ್ರಕಾರದಲ್ಲಿ ಕನ್ನಡ ನಾಡಗೀತೆ, ದಾಸರ ಪದ, ಶಿವಶರಣರ ಹಾಡು, ಕಗ್ಗ ತತ್ವ ಪದ, ಇನ್ನು ಜಾನಪದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮ ಗ್ಲೋಬಲ್ ವರ್ಲ್ಡ್ ರೆಕಾರ್ಡಲ್ಲಿ ದಾಖಲಾಗಿದೆ. ಹಾಗೆ ಕನ್ನಡ ಡಿಂಡಿಮ ಪ್ರಶಸ್ತಿಯನ್ನು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ನೀಡಲಾಗ್ತಾ ಇದ್ದು, ಈ ಪ್ರಶಸ್ತಿಯನ್ನು ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಸ್ವೀಕಾರ ಮಾಡ್ತಾರೆ. ಇನ್ನು ಈ ಕುರಿತು ಮಾಜಿ ಕಾರ್ಪೊರೇಟರ್ ಶಿವರಾಜ್ ಹಾಗೆ ಶ್ರೀ ವಿದ್ಯಾ ವಾಚಸ್ಪತಿ, ಇನ್ನು ಡಾಕ್ಟರ್ ವಿಶ್ವ ಸಂತೋಷ್ ಭಾರತಿ ಅವರು ಹೆಚ್ಚಿನ ಮಾಹಿತಿಯನ್ನು ಜಿ ಕನ್ನಡ ನ್ಯೂಸ್ ಜೊತೆ ತಿಳಿಸಿದ್ದಾರೆ. ಕೇಳೋಣ ಬನ್ನಿ. ಕನ್ನಡ ಡಿಂಡಿಮ ಪ್ರತಿಷ್ಠಾನ ವತಿಯಿಂದ ಈಗ ಆಯೋಜನೆ ಮಾಡಿರುವಂಥದ್ದು. ನಮ್ಮ ಜೊತೆ ಮಾತಾಡೋಕ್ಕೆ ಗುರುಗಳೇ ಇದ್ದಾರೆ. ಸರ್, ಈಗಾಗಲೇ ಬಹಳಷ್ಟು ಕನ್ನಡಕ್ಕೆ ಒತ್ತು ಕೊಡುವಂತಹ ವಿಚಾರಗಳು ಬಹಳಷ್ಟು ಕೇಳಿ ಬರ್ತಾ ಇರುವಂಥದ್ದು. ಇದು ಕನ್ನಡ ಡಿಂಡಿಮ ಪ್ರತಿಷ್ಠಾನದಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಾ. ಈ ಕಾರ್ಯಕ್ರಮ ಏನು ಸರ್? ಇದರಲ್ಲಿ ಯಾವ ರೀತಿಯಾದಂತಹ ಒಂದು ಅವಾರ್ಡ್ಗಳನ್ನು ಕೊಡೋದಾಗಿರ್ಬೋದು, ಕನ್ನಡಕ್ಕೆ ಎಷ್ಟು ಒತ್ತು ಕೊಡುವಂತಹ ಕಾರ್ಯಕ್ರಮ ಇದಾಗಿದೆ ಸರ್? ಈಗ ನವೆಂಬರ್ ತಿಂಗಳು ಅಂದಾಗ ಕನ್ನಡ ರಾಜ್ಯೋತ್ಸವನ ಸಂಪೂರ್ಣ ಕರ್ನಾಟಕದಲ್ಲಿ ವಿವಿಧ ಸಂಘಟನೆಗಳು ಮಾಡ್ತಾ ಇರ್ತಾರೆ. ಆದರೆ ಒಂದು ಭಾಗದ ಜನ, ಅಂದರೆ ಈ ಮಿಡಲ್ ಕ್ಲಾಸು ಮತ್ತು ಮನೆಯಲ್ಲೇ ಇರ್ತಕ್ಕಂಥ ಸಂಪ್ರದಾಯಸ್ಥರು ಕನ್ನಡ ರಾಜ್ಯೋತ್ಸವನ ಮಾಡಲಿಕ್ಕೆ ಅವಕಾಶನೇ ಸಿಕ್ಕಿರೋದಿಲ್ಲ. ಅವ್ರ ಮನೆಯಲ್ಲಿರೋದಷ್ಟೇ ಆಗಿರ್ತದೆ. ಅವರನ್ನು ಸಹ ನಾವು ಈ ಕನ್ನಡದ ಹಬ್ಬದಲ್ಲಿ ಪಾಲ್ಗೊಳಿಸಬೇಕು ಅನ್ನೋ ಕಾರಣಕ್ಕೆ ಹುಟ್ಟಿರ್ತಕ್ಕಂಥ ಒಂದು ಸಂಸ್ಥೆ ಕನ್ನಡ ಡಿಂಡಿಮ ಪ್ರತಿಷ್ಠಾನ. ಇದು 2ನೇ ವರ್ಷದ ತನ್ನ ಹಬ್ಬವನ್ನು ಆಚರಿಸ್ಕೊಳ್ತಾ ಇದೆ. ಪ್ರಥಮ ವರ್ಷದಲ್ಲಿ ಐತಿಹಾಸಿಕ ಒಂದು ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ಬೆಂಗಳೂರು ಅರಮನೆ ಮೈದಾನದಿಂದ ವಿಧಾನಸೌಧದವರೆಗೆ ಕನ್ನಡದ ತೇರನ್ನು ಭುವನೇಶ್ವರಿಯನ್ನು ಕೂರಿಸ್ಕೊಂಡು ಮೈಸೂರು ದಸರಾದ ಮಾದರಿಯಲ್ಲಿ 10,000 ಜನ ಜೊತೆಯಲ್ಲಿ ಮೆರವಣಿಗೆಯನ್ನು ಮಾಡಿದ್ದೀವಿ. ನಮ್ಮ ಕನ್ನಡ ಡಿಂಡಿಮ ಪ್ರತಿಷ್ಠಾನದ ವತಿಯಿಂದ ಇದರ ನೇತೃತ್ವ ವಹಿಸಿರ್ತಕ್ಕಂಥ ನಮ್ಮ ಸಂತೋಷ್ ಗುರೂಜಿಯವರ ನೇತೃತ್ವದಲ್ಲಿ ಸುಮಾರು 1,500 ಗೃಹಿಣಿಯರು ಮತ್ತು ಮಕ್ಕಳು, ಒಟ್ಟು 3,000 ಜನ ಒಂದೇ ವೇದಿಕೆಯಲ್ಲಿ ಕನ್ನಡ ಪದ ಹಾಡುಗಳಿರ್ಬೋದು, ನಾಡು ನುಡಿ ಬಗ್ಗೆ ಇರ್ಬೋದು, ತತ್ವಪದ, ಜನಪದ, ರೈತರ ಗೀತೆಗಳನ್ನು ಒಂದೇ ವೇದಿಕೆಯಲ್ಲಿ ಆಡ್ತಕ್ಕಂಥ ಒಂದು ವಿಶಿಷ್ಟವಾದಂಥ ಸಹಸ್ರ ಕಂಠ ಗಾನ ವೈಭವ ಮತ್ತು ಕನ್ನಡ ಡಿಂಡಿಮ ಪ್ರಶಸ್ತಿಯನ್ನು ನೀಡ್ತಕ್ಕಂಥ ದೊಡ್ಡ ಸಮಾರಂಭವನ್ನು ಇದೇ ನಮ್ಮ 14ನೇ ತಾರೀಕು ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ಆ ಪ್ರಶಸ್ತಿ ಸ್ವೀಕಾರ ಮಾಡೋದಕ್ಕೆ ರಾಜ್ಕುಮಾರ್ ಅವರು ಕೊಡ್ತಾ ಇರೋದ್ರಿಂದ ಆ ಪ್ರಶಸ್ತಿಯನ್ನು ಸ್ವೀಕಾರ ಮಾಡೋದಕ್ಕೆ ಶಿವರಾಜ್ ಕುಮಾರ್ ಅವರು ಬರ್ತಾ ಇದ್ದಾರೆ. ಮತ್ತು ನಮ್ಮ ಕ್ಷೇತ್ರದ ಶಾಸಕರಾದ ಪ್ರಿಯಾ ಕೃಷ್ಣ ಅವರು, ಕೃಷ್ಣಪ್ಪನವರು, ಅನೇಕ ಮುಖಂಡರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಒಂದು ಒಳ್ಳೆಯ ಉದ್ದೇಶ, ಕನ್ನಡ ಇವತ್ತು ಬಹಳಷ್ಟು ಇತಿಹಾಸ ಇರ್ತಕ್ಕಂಥ ಕನ್ನಡ ಭಾಷೆಗೆ ಮತ್ತು ಕನ್ನಡ ನಾಡು ನುಡಿ, ಇದಕ್ಕೋಸ್ಕರ ಒಂದು ಒಳ್ಳೆಯ ವಿಶಿಷ್ಟವಾದಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಮತ್ತು ನಮ್ಮ ಮುಂದಿನ ಪೀಳಿಗೆಗೂ ಸಹ ಇದನ್ನು ಕನ್ನಡದ ಒಂದು ಹಳೆ